ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ, ಅಣು ಅಣುವಿನಲ್ಲೂ ಕನ್ನಡತನ. ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ. ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟ್ರು, ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೋಡು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದೆ ನಿತೀಶ್, ಫಸ್ಟ್ ಕ್ಲಾಸ್. ಸರ್ ಇವತ್ತು ಏನು ಸ್ಪೆಷಲು, ಯಾವ ಸಿನಿಮಾನ ಡಿಸೆಕ್ಟ್ ಮಾಡಕ್ಕೆ ಹೊರಟಿದ್ದೀವಿ? ಕೆಂಚಾಲೋ ಮಂಚಾಲೋ ಹೆಂಗಳು ಕರಿಯಾ ಸಿ ಅಶ್ವಥ್ ಆಡಿರುವಂಥ ಮತ್ತು ಗ್ರೂಪ್ ಹಾಡಿರುವಂಥ ಒಂದು ಹಾಡು, ಅದು ಕರಿಯಾ. ಕರಿಯಾ ಕರಿಯಾ ಟೈಟಲ್ ಬಗ್ಗೆ ನಾನು ಡೀಟೇಲ್ ಹೇಳಲಿಕ್ಕಿದೆಯಾ? ಸರಿ, ಓಕೆ ತಗೊಂಬಲ್ಲ. ಎಸ್, ಓಕೆ. ಚಿತ್ರ ಕರಿಯಾ ತೆರೆ ಕಂಡ ವರ್ಷ 2003ನೇ ಇಸ್ವಿ. ಚಿತ್ರದ ತಾರಾಗಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಅಭಿನಯಶ್ರೀ, ಬಿ ಜಯಶ್ರೀ, ಸುರೇಶ್ ಶರ್ಮಾ, ಮೈಕೋ ನಾಗರಾಜ್ ಮುಂತಾದವರು. ಚಿತ್ರದ ಲಾಂಛನ ಸಂತೋಷ್ ಎಂಟರ್ಪ್ರೈಸಸ್ ಬ್ಯಾನರ್ನಡಿ, ನಿರ್ಮಾಪಕರು SM ಶಂಕರ್ ಅವರು. ಚಿತ್ರದ ಚಿತ್ರಕಥೆ ನಿರ್ದೇಶನ ಪ್ರೇಮ್ ಅವರು. ಚಿತ್ರದ ಸಂಭಾಷಣೆ ಮಳವಳ್ಳಿ ಸಾಯಿ ಕೃಷ್ಣ ಅವರು. ಚಿತ್ರದ ಸಂಗೀತ ಗುರುಕಿರಣ್. ಚಿತ್ರದ ಹಾಡುಗಳು ವಿ ನಾಗೇಂದ್ರ ಪ್ರಸಾದ್ ಹಾಗೂ ಕವಿರಾಜ್ ಅವರು. ಡಾಕ್ಟ್ರೇ, ಅಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆಯಪ್ಪ. ಕರೆಕ್ಷನ್? ಹೌದೌದು, ನಾನು ತಪ್ಪು ಹೇಳ್ಬಿಟ್ನಾ? ಎಸ್. ಓಕೆ, ಹೇಳಿ ಡಾಕ್ಟ್ರೆ. ಬಟ್ ತಪ್ಪು ಹೇಳಿದಂದರೆ ಅದರಲ್ಲೇ ಲಿಸ್ಟಲ್ಲೇ ಸಾಯಿ ಕೃಷ್ಣ ಸಂಭಾಷಣೆ ಬರೆದಿರೋದು ಅಂತ, ಮಳವಳ್ಳಿ ಸಾಯಿ ಕೃಷ್ಣ ಅಂತ ಇದೆ. ಅದು ಅಲ್ಲ. ಯಾಕಂದರೆ ನಾನು ಫೋನ್ ಮಾಡಿ ವಿಚಾರಿಸಿದೆ ಮಳವಳ್ಳಿ. ಇಲ್ಲ ಸರ್, ನಾನು ಅವರು ಏನು ಎಕ್ಸ್ಕ್ಯೂಸ್ ಮೀ ಮತ್ತು ಜೋಗಿಗೆ ನಾನು ಸಂಭಾಷಣೆ ಬರೆದಿದ್ದು ನಿಜ, ಬಟ್ ಏನೋ ಬಹುಶಃ ಪ್ರೀತಿಯಿಂದ ಅದು ಹಾಕಿರ್ಬೋದು ಏನೋ ಅಂತ ಕೇಳಿ ನಾನು ಆ ಲಿಸ್ಟನ್ನು ಕಳಿಸಿಕೊಟ್ಟೆ ಸಾಯಿ ಕೃಷ್ಣಗೆ, ಮಳವಳ್ಳಿ ಸಾಯಿ ಕೃಷ್ಣಗೆ ಕಳಿಸಿಕೊಟ್ಟೆ. ಒಂದು ನಗುವಿನ ಇದನ್ನು ಮೆಮೋಜಿ ಹಾಕಿದ್ರು. ಹಾಗಾದ್ರೆ ಮತ್ತೆ ಕೇಳಿದೆ, ಯಾರು ಬರ್ದಿರೋದು? ನನಗೆ ಕುತೂಹಲ ತಾನೆ. ಹೌದು, ನೀವು ಅಲ್ಲದಿದ್ದ ಬೇರೆ ಯಾರು ಬರ್ದಿರೋದು? ಪ್ರೇಮ್ ಸರ್. ಹೇಗೆ ಅದು? ಇಲ್ಲ, ಅದರಲ್ಲಿ ಸಂಭಾಷಣೆ ತುಂಬ ಕಮ್ಮಿ ಇದೆ ಸರ್. ತುಂಬ ಸಂಭಾಷಣೆ ಏನಿರೋದಿದ್ರು ಲಾಂಗ್ ಮಚ್ಚಿನಲ್ಲೇ ಇದೆ. ಅದು ಖಂಡಿತ. ಮನುಷ್ಯರು ಮಾತಾಡೋಕೆ ಜಾಸ್ತಿ ಲಾಂಗ್ ಮಚ್ಚೆ ಮಾತಾಡ್ತಾ ಇದೆ. ಆದ್ದರಿಂದ ಆ ಸ್ಪಾಟ್ನಲ್ಲಿ ಏನಿದೆಯೋ ಅದನ್ನು ಹೇಳಿಕೊಡ್ತಾ ಇದ್ದೆ. ಹೀಗೆ ಸಂಭಾಷಣೆ ಹೇಳು, ಹೀಗೆ ಮಾತಾಡು ಅಂತೇಳಿ. ಬರವಣಿಗೆಗಿಂತ ಹೆಚ್ಚಾಗಿ ಹೀಗೆ ಮಾತಾಡಿಕೊಂಡೇ ಡೈಲಾಗನ್ನು ಹೇಳ್ಕೊಂಡು ಸುಧಾರಿಸಿದಂಥ ಒಂದು ಸಿನಿಮಾ ಅದು ಅಂತೇಳಿ. ಅಂದರೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ, ಹಾಡುಗಳು, ಸಾಹಿತ್ಯ ಅವರು ಕೆಲವು ಪ್ರೇಮ್ ಅವರು. ಹೌದು, ಇಷ್ಟೋ ಜವಾಬ್ದಾರಿ. ಎಸ್. ಸೊ ಅವರ ಒಂದು ಸೂಪರ್ ಡೂಪರ್ ಸಿನಿಮಾ, ಹಿಟ್ ಕೊಟ್ಟಂತ ಸಿನಿಮಾ ಕರಿಯಾ. ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನೀವು ಕೂಡ ಇವತ್ತು ರೆಡ್ ಕಲರ್ ಶರ್ಟ್ ಹಾಕೊಂಡೆ ಬಂದಿದ್ದೀರ. ಒಂದು ರಕ್ತ ಸಿಕ್ತ ಸಿನಿಮಾ. ಇಲ್ಲ, ಅದೊಂದು ಅಚಾನಕ್ ಆಗೋಯ್ತು. ಬಟ್ ನಾನೀಗ ಮಾತಾಡಿದ್ದು ರೆಡ್ ಆಗಿದ್ದರೂ ಕೂಡ ಮಾತಾಡ್ತಿರೋದು ಕರಿಯಾ ಸಿನಿಮಾ ಬಗ್ಗೆ. ಅದು ಬ್ಲಡ್ ಅಲ್ವಾ? ಅದು ಕರಿಯಾ, ಅದು ಹೇಗೆ ಬಂತದ್ದು? ಅದರ ಹೀರೋ ಎಲ್ಲಿ ಕರಿಯಾ? ಇಲ್ಲ ಅಲ್ವಾ? ಆ ಜೈಜಾಂಟಿಕ್ ಎತ್ತರ, ಬೆಳ್ಳಗಿದ್ದಾನೆ. ಕರಿಯಾ ಹೇಗೆ ಬಂತು? ಕರಿಯಾ ಒಬ್ಬ ರೌಡಿ ಹೆಸರು. ಆ ಕತೆಗೆ ಸಂಬಂಧಪಟ್ಟ ಅವನು ಏನು ಮಾಡಿದ್ದಾರೋ ಪ್ರೇಮ, ಆ ಕರಿಯಾ ಒಂದು ಕ್ಯಾರೆಕ್ಟ್ರಲ್ಲಿ, ಅದಕ್ಕಾಗಿ ಕರಿಯಾ ಅಂತ ಹಾಕಿದರು. ಆಮೇಲೆ ದರ್ಶನ್ ಅದನ್ನು ಪಕ್ಕ ಸ್ವೀಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದು. ಏನೋ ಆ ಕ್ಯಾರೆಕ್ಟ್ರು ಕತೆ ಹೇಳಿದಾಗ, ಇದು ಬರೀ ರೌಡಿಸಮ್ ಆಗಿಬಿಡ್ತಾರಲ್ಲ, ಬೇರೆ ಕರಿಯಾ ಅಂತ ಹೆಸರಿಟ್ಟಿದ್ದಾನೆ, ಇದು ಒಪ್ಪಕ್ಕೆ ಬೇಡ ಅಂತೇಳಿ ಸ್ವಲ್ಪ ಟೈಮ್ ತಗೊಂಡ್ರು. ಬಟ್ ಇವರ ಪ್ರೇಮ ಮೇಲೆ ನಂಬಿಕೆ ಇತ್ತು, ಹುಡುಗ ಏನೋ ಮಾಡ್ತಾ ಇದ್ದಾನೆ ಅಂತೇಳಿ. ಇದರ ಮುಹೂರ್ತದ ಬಗ್ಗೆ ಮಾತಾಡಬೇಕು. ನನಗದು ಕಣ್ಣಲ್ಲಿದೆ ಈಗಲೂ. ಯಾಕಂದರೆ ಪ್ರೇಮ್ ಸಿನಿಮಾದ ಪ್ರೆಸ್ ಮೀಟು ಮತ್ತು ಮುಹೂರ್ತ ಅಂದರೆ ಅದು ಕೆಲವೊಮ್ಮೆ ಹುಚ್ಚಾಟ ಆಗಿರ್ತದೆ, ಕೆಲವೊಮ್ಮೆ ತೀರಾ ಅತಿಯಾಗಿ ಹೇಳಿಬಿಡೋದು, ಇದೆಲ್ಲ ಇದೆ. ಯಾಕೆ ಸರ್ ಪ್ರೇಮ್? ಅದಕ್ಕೆ ಪ್ರೇಮ್ ಅಂತ ಹೆಸರಿರೋದು. ಪ್ರೇಮನ ಎಲ್ಲ ಅವ್ರಿಗೆ ಗೊತ್ತು ಹೇಗೆ ಪ್ರಚಾರ ತಗೋಬೇಕು ಅಂತೇಳಿ. ಆ ಕಾಲದಿಂದಲೇ ಫಸ್ಟ್ ಫಿಲ್ಮ್ ಕರಿಯಾ, ಅಲ್ಲಿಂದಲೇ ಶುರು. ಪ್ರೇಮ ಮುಹೂರ್ತ ಅಂದರೆ ಹೇಗಿರಬೇಕು ಅಂತ ನಮಗೆ ಹೇಳಿಕೊಟ್ಟಿದ್ದು, ಪತ್ರಕರ್ತರಿಗೆ ಹೇಳಿಕೊಟ್ಟಿದ್ದು. ಅದು ನಡೆದಿರೋದು ರಾಜಾಜಿನಗರ ರಾಮ ಮಂದಿರದ ಗ್ರೌಂಡಲ್ಲಿ. ಎಲ್ಲಿ ನೋಡಿದ್ರೆ ಬಲೂನು, ಗ್ಯಾಸ್ ಬಲೂನ್ ಹಾರ್ತಾ ಇದೆ. ಎಲ್ಲ ಸಾಲು ಕಪ್ಪು ಹುಡುಗ ಓಡಾಡ್ತಾ ಇದ್ದಾನೆ. ಯಾರು ಇದು ಹುಡುಗ? ಆಗ ಯಾರು ಪ್ರೇಮ್ ಅಂದರೆ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಯಾರು ಹುಡುಗ ಓಡಾಡ್ತಾ ಇದ್ದರು, ಇವನ್ ಕೆಲಸ ಏನಿರ್ಬೋದು ಅಂತ ನಾವು ಪ್ರೆಸ್ ಮೀಟ್ ಆರಂಭ ಆಗೋ ಮೊದಲು ಯೋಚನೆ ಮಾಡಿದ್ದು. ಹಾಗೆ ಆಮೇಲೆ ಅದೆಲ್ಲ ಆಯಿತು. ಬಲೂನ್ ಬಿಟ್ಟರೆ ಓಡ್ಕೊಂಬಂದ. ಇದು ನಮ್ಮ ಒಂದು ಅಲ್ಲಿ ಒಂದು ಇದೆ, ಕಟ್ಟೆ ಇದೆ,
ಅಲ್ಲಿ ಪ್ರೆಸ್ ಮೀಟ್ ಅಂತ ಕೂತ್ಕೊಂಡು ಅದು ಸಂಜೆ ಆಗಿಬಿಟ್ಟಿದೆ ಅಷ್ಟೊತ್ತಿಗೆ ಕೂತ್ಕೊಂಡು ಹೇಳಲಿಕ್ಕೆ ದರ್ಶನ್, ಆನೇಕಲ್ ಬಾಲರಾಜ್ ಹೌದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸಂತೋಷ್ ಅಂತ ಹಾಕಿದ್ದಾರೆ. ಆದರೆ ಅಲ್ಲಿ ಸಂತೋಷ್ ಎಂಟರ್ಪ್ರೈಸಸ್ ಅಂತ ಇದೆಯಲ್ಲ, ಅದು ಅವರ ಮಗ. ಈ ರೀಸೆಂಟಾಗಿ ತೀರ್ಕೊಂಡಿದ್ದಾನಲ್ಲ, ಕರೆಕ್ಟ್, ಮಗನ ಹೆಸರಿನ ಬ್ಯಾನರ್ ಅದು ಲಾಂಛನ. ಸೊ ಅದೊಂದು ಸ್ಪಷ್ಟೀಕರಣ. ಆನೇಕಲ್ ಬಾಲರಾಜ್ ಪ್ರೊಡ್ಯೂಸರ್, ದುಡ್ಡು ಹಾಕಿದವರು. ಆಮೇಲೆ ಕ್ಲಾಶ್ ಅದೆಲ್ಲ ಆಮೇಲೆ ಬರ್ತದೆ ಕಥೆಗಳು ನಾವು ಹೇಳ್ತಾ ಹೋದಾಗೆ. ಅಲ್ಲಿ ಲಾಂಗ್ ಮಚ್ ಹೇಗೆ ಇದಾಯ್ತಾ, ನಾಲಿಗೆ ಕೂಡ ಯಾವ ರೀತಿಯಲ್ಲಿ ವರ್ಕ್ ಆಗಿದೆ ಅಂತೇಳಿ ನಾವು ಮಾತಾಡಲಿಕ್ಕೆ ಇದ್ದೀವಿ. ಅದು ಇನ್ನೊಂದು, ಅದರ ನಾಯಕಿ ಅಭಿನಯಶ್ರೀ ಅಂತೇಳಿ, ಹೌದಾ, ದರ್ಶನ್ಗೆ ಇವತ್ತಿಗೂ ನಾನು ಪೊರ್ಕಿ ಮಾಡಿದಾಗಲೂ ಒಂದು ಆಶ್ಚರ್ಯ ಏನಂದರೆ, ನಾಯಕಿ ಯಾರು ಅಂತ ಕೇಳಲ್ಲ ದರ್ಶನ್. ಬಾಕಿಯೆಲ್ಲ ಇದೆ, ಕ್ಯಾಮ್ರಾಮನ್ ಇವರಾಗಬೇಕು, ಅವರಾಗಬೇಕು, ಇರಬೇಕು, ಇಲ್ಲಿ ಶೂಟಿಂಗ್ ಆಗಬೇಕು, ಇದೆಲ್ಲ ಒಂದು ಸಲಹೆ ರೀತಿಯಲ್ಲಿ ಹೇಳೋದಿದೆ. ನಾಯಕಿ ಯಾರು ಅಂತ ಕೇಳಲಿಲ್ಲ, ನಮ್ಮ ಹತ್ರ ಕೇಳಲಿಲ್ಲ. ನಾವು ಪ್ರಣೀತನ ಆಯ್ಕೆ ಮಾಡಿಕೊಂಡು, ಅದು ಇಲ್ಲಿ ದರ್ಶನ್ನಲ್ಲಿ ಪ್ರಣೀತ ಮಗು ಅದು ಹೆಣ್ಮಗು ಹತ್ರ ನಿಲ್ಲಿಸಿದ್ದು ಮುಹೂರ್ತದಲ್ಲಿ ನೋಡಿದ್ದು. ನಿಮಗೆ ಗೊತ್ತಿರಲಿಲ್ಲ, ದರ್ಶನ್ಗೆ ಗೊತ್ತಿಲ್ಲ ನಾಯಕಿ ಈಕೆ ಅಂತೇಳಿ, ಬಾ ಮಗು ಅಂತೇಳಿ ತಟ್ಟಿದ್ದು, ಇದೆಲ್ಲ ನಡೀತು. ಅದೇ ಥರ ಅಭಿನಯಶ್ರೀ ನಾಯಕಿ ಅಂತ ಯಾರಿಗೂ ಗೊತ್ತಿಲ್ಲ, ದರ್ಶನ್ಗಂತೂ ಗೊತ್ತಿಲ್ಲ. ಆಯ್ಕೆ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಭಿನಯಶ್ರೀ ಅಂತ ಯಾರು ಅಂತ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಅದರಲ್ಲಿ, ನಿಜ. ಸೊ ಪ್ರೆಸ್ ಮೀಟ್ ಶುರು ಆಯಿತು. ಅಲ್ಲಿ ಹೇಳಲಿಕ್ಕೆ ಶ್ರಮ ಮಾಡೋದು, ನಿಜವಾದ ರೌಡಿಗಳು ಬರ್ತಾರಣ್ಣ, ಅವ್ನು ಮಾತಾಡೋ ಸ್ಟೈಲ್ ಅಲ್ವಾ, ಅಂದರೆ ಪ್ರೆಸ್ ಮೀಟ್ಗೆ. ಹೌದು, ಪ್ರೆಸ್ ಮೀಟಲ್ಲಿ ನಿಜವಾದ ರೌಡಿಗಳನ್ನ ನಾನು ಫ್ರೇಮ್ ಮುಂದೆ ತರ್ತೇನೆ. ಆಮೇಲೆ ಏನೇನಾಗ್ತದೆ ಅಂತೇಳಿ ನಾನು ಮಾತಾಡ್ಲಿಕ್ಕಿದ್ದೀನಿ. ತುಂಬ ಇದೆ. ಹೌದೌದು, ಕರ್ಕೊಂಡು ಬರ್ತಾಯಿದ್ದೀನಿ. ಲಾಂಗ್ ಮಚ್ಚ ಆಟ ಇದೆ, ಎಲ್ಲ ರೌಡಿಸಮ್, ಬ್ಲಡ್ ಚೆಲ್ಲುತ್ತೆ, ಹಿಂಗೆ ಮಾತಾಡಿದಾತ, ಬ್ಲಡ್ ಚೆಲ್ಲುತ್ತೆ. ಆಮೇಲೆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಇದೆ ಅಂತೆಲ್ಲ ಮಾತಾಡ್ಬಿಟ್ರೆ, ಏನು ಹಿಂಗೆ ಮಾತಾಡ್ತಿದ್ದಾರಪ್ಪ, ತುಂಬ ಅಪರೂಪ ಆ ಥರ ಮಾತಾಡೋ ಡೈರೆಕ್ಟರ್ ನಾವು ನೋಡಿರಲಿಲ್ಲ. ಇದು ಫಸ್ಟ್ ಬರ್ತಾ ಇದ್ದಾನೆ. ಈ ಉತ್ಸಾಹ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೆ ಇರುತ್ತಾ ಇಲ್ವೋ ಅಂತೇಳಿ ನನಗೆ ಒಂದು ಡೌಟ್ ಆ ಕಾಲದಲ್ಲಿ. ಸೊ ಅಂತೂ ಯಶಸ್ವಿಯಾಗಿ ತಾನೇ, ಅವ್ರು ಯಾರೂ ಇಲ್ಲ, ದರ್ಶನು ಇದರಲ್ಲಿ ಫ್ರೇಮಲ್ಲಿಲ್ಲ, ಯಾವುದು ಪ್ರೆಸ್ ಮೀಟ್ ಫ್ರೇಮಲ್ಲಿ, ಪ್ರೇಮ ಅಷ್ಟೇ. ಹಾಗೆ ಶುರುವಾದದ್ದು. ಇದು ಮುಹೂರ್ತದ ವಿವರಣೆ ಸರ್. ಹಾಗೆಯೇ ಪ್ರೇಮ್ ಅವರು ಇದು ಮೊದಲನೇ ಸಿನಿಮಾ. ಅವ್ರ ಮೊದಲನೇ ಸಿನಿಮಾ ಅಂದಾಗ ಅಷ್ಟು ಈಸಿ ಅಲ್ಲ. ಯಾವುದೇ ಒಬ್ಬ ನಿರ್ದೇಶಕನಿಗೆ ನಿರ್ದೇಶನ ಮಾಡದೇ ಒಂದು ಸವಾಲಾದರೆ, ಜೊತೆಗೆ ಕೆಲವೊಂದು ಹಾಡುಗಳಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅಥವಾ ಅಲ್ಲಿ ಕತೆ, ಆ ಚಿತ್ರಕಥೆ ಮಾಡ್ಕೊಡೋದಾಗಿರ್ಬೋದು, ಮೊದಲನೇ ಸಿನಿಮಾಗೆ ಎಷ್ಟು ಕಷ್ಟ ಅನಿಸುತ್ತಲ್ವ ಸರ್? ಅದನ್ನು ಹೆಂಗೆ ನಿಭಾಯಿಸಿದ್ದಾರೆ? ಅದನ್ನು ಅವರು ಸತತವಾಗಿ ಒಂದು 3 ಹಿಟ್ ಸಿನಿಮಾಗಳು ಕೊಟ್ಟ ಮೇಲೂ ಆಮೇಲೆ ಇನ್ನೂ ಒಂಥರ ಚೇಂಜ್ ಆದರು, ಅವರು ಬದಲಾದರು. ಸೊ ಎಷ್ಟು ಕಷ್ಟ ಅನಿಸುತ್ತೆ ಸರ್ ಮೊದಲನೇ ಸಿನಿಮಾಗೆ ಇವೆಲ್ಲ? ಅವನ ಉದ್ದೇಶ ಇರುವುದೇ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಈ ರೌಡಿಗಳಂತಾರ ಉದ್ದೇಶನೇ ಅದೇ, ಪ್ರಚಾರಕ್ಕೆ ಒಂದು ಯೂಸ್ ಮಾಡಿರೋದು. ಬಟ್ ಅವರನ್ನು ಕರ್ಕೊಂಡು ಬಂದ ಮೇಲೆ ಪಟ್ಟಪಾಡು ಸಖತ್ತಾಗಿದೆ. ಅದೇ ಸ್ಟೋರಿ ಇದೆ. ಇವನ್ ಪ್ರೇಮ್ ಕೂಡ ನಾನು ಯಾಕಪ್ಪ ಇವರನ್ನು ಕರ್ಕೊಂಡು ಬಂದೆ ಅಂತ ಹೇಳುವಂಥ ಪರಿಸ್ಥಿತಿ ಮುಗಿಯಲ್ಲ. ಪ್ರೊಡ್ಯೂಸರ್ ಗಲಾಟೆ ಮಾಡ್ತಾಯಿದ್ದಾರೆ, ಏನು ಇದು ಕಥೆ ಅಂತೇಳಿ. ಸರ್, ನನಗೆ ಎಸ್ಪೆಷಲಿ ನಾವು ಕಳೆದ ಬಾರಿ ಎಸ್ ನಾರಾಯಣ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಆವಾಗ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ಸರ್ ಎಸ್ ನಾರಾಯಣ್ ಅವರು ಎಂಥ ನಿರ್ದೇಶಕರು ಅಂತಂದರೆ, ತಮ್ಮ ಸಾಂಗ್ಗಳು ಒಂದು ಹೀರೋ ಆಗಿ ತೋರಿಸ್ತಾರೆ, ಪೋರ್ಟ್ರೇ ಮಾಡ್ತಾರೆ ಸಿನಿಮಾದಲ್ಲಿ. ಅದೇ ರೀತಿ ನನಗೆ ಪ್ರೇಮ್ ಅವರು ಕೂಡ ತುಂಬ ಇಷ್ಟ ಆಗೋದು ಇದೊಂದು ಕಾರಣಕ್ಕೆ. ಅವರ ಚಿತ್ರಗಳಲ್ಲಿ ಹಾಡುಗಳು ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡುತ್ತೆ. ಅದರಲ್ಲೂ ಎಸ್ಪೆಷಲಿ ಇನ್ನೊಂದು, ದರ್ಶನ್ ಅವ್ರಿಗೂ ಒಂದು ಹಿಟ್ ಕೊಟ್ಟಂಥ ಸಿನಿಮಾ ಕರಿಯ. ಸೊ ದರ್ಶನ್ ಅವರ ಕರಿಯರು ಯಾವ ರೀತಿ ಟೇಕ್ ಆಫ್ ಆಯಿತು ಅಂತ ನೀವು ಮೆಜೆಸ್ಟಿಕ್ ಬಗ್ಗೆ ಹೇಳಿದಾಗ ನನಗೊಂದು ಸ್ವಲ್ಪ ಐಡಿಯಾ ಇತ್ತು. ಆದರೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು. ಅದರಲ್ಲೂ ಎಸ್ಪೆಷಲಿ ಈ ಸಿನಿಮಾದ ಸಂಭಾವನೆ ಎಷ್ಟಿತ್ತು ದರ್ಶನ್ ಅವ್ರಿಗೆ. ಓಂ ಸಿನಿಮಾ 1995ರಲ್ಲಿ ಬಂದಂಥ ಸಿನಿಮಾ. ಈ ಸಿನಿಮಾದಲ್ಲಿ ನಾವು ರಿಯಲ್ ರೌಡಿಗಳನ್ನ ನೋಡಿದ್ವಿ. ಅದಾದಮೇಲೆ ಮತ್ತೆ ನೋಡಿದ್ದು ಕರಿಯ ಸಿನಿಮಾದಲ್ಲಿ 2003ರಲ್ಲಿ. ಅಂದರೆ ಈ ಒಂದು ರೌಡಿಗಳನ್ನ, ರಿಯಲ್ ರೌಡಿಗಳನ್ನ ಸಿನಿಮಾದಲ್ಲಿ ಹಾಕ್ಕೊಂಡು ಅದೊಂದು ಕ್ರೇಜ್ ಶುರುವಾಯಿತಾ? ಕ್ರೇಜ್ ಅವರವರೇ ಮಾಡ್ಕೊಂಡಿರೋದು ಅಷ್ಟೇ. ಏನು ರೌಡಿಗಳು ನೋಡಬೇಕು ಅಂತ ಆಡಿಯನ್ಸ್ ಕಾಯ್ತಾ ಇಲ್ಲ. ಹೌದು, ಬಟ್ ಪ್ರಚಾರಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅಷ್ಟೇ. ಕುತೂಹಲ ಇರುತ್ತಲ್ಲ, ಯಾರಪ್ಪ ಈ ಜೇಡರಲ್ಲಿ ಕೃಷ್ಣಪ್ಪ, ಆಮೇಲೆ ಶ್ರೀರಾಮ್ಪುರ ಕಿಟ್ಟಿ, ಬೆಕ್ಕಿನ ಕಣ್ಣು ರಾಜೇಂದ್ರ, ಯಾರು ಅಂತ ಒಂದು ಕುತೂಹಲ, ಹೆಸರು ಕೇಳಿರ್ತಾರೆ ಯಾರು ಅಂತೇಳಿ ನೋಡಬೇಕು ಅಂತೇಳಿ, ಅದೊಂದು ಕುತೂಹಲ ಇರುತ್ತೆ. ಮತ್ತು ಇವರು ಅದನ್ನು ಹೈಪ್ ಕ್ರಿಯೇಟ್ ಮಾಡಿರ್ತಾರೆ. ಉಪೇಂದ್ರ ಅಷ್ಟೇ, ಈತನೂ ಅಷ್ಟೇ. ಸೊ ಅವರ ಉದ್ದೇಶ ಟೋಟಲಿ ನನ್ನ ಫಸ್ಟ್ ಫಿಲ್ಮ್ ಎಟ್ ಎನಿ ಕಾಸ್ಟ್ ಗೆಲ್ಲೇಬೇಕು,
ಗೆಲ್ಲಲೇಬೇಕು, ಅದರಲ್ಲಿ ಯಾವ ರಾಜ್ಯವೇ ಇಲ್ಲ. ಅದಕ್ಕಾಗಿ ಯಾವ ಮಟ್ಟಕ್ಕೂ ಹೋಗಲಿಕ್ಕೆ ರೆಡಿ ಇರ್ತಾರೆ. ಅದು ಅನುಭವಿಸಿದವರು. ಗೊತ್ತಿರಲಿಲ್ಲ ಅವರನ್ನು ಕರೆದ್ರೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಪಾಪ. 100 ಅಂತ ಎಂಥದ್ದು 100 ಅಂದರೆ ಸೆಂಚುರಿ ಅದಲ್ಲ, ಇಲ್ಲಿ ಬೇರೆ. ಮತ್ತೆ 100 ಅಂತ ಒಬ್ಬೊಬ್ಬರ ರೂಢಿ ಹೆಸರು. ರೂಢಿ ಹೆಸರು? ಎಸ್, 100. ಯಾಕಪ್ಪ 100 ಯಾಕೆ ಅಂತ ಹೇಳಿದ್ರೆ, ಇದೆಲ್ಲ ಶರ್ಟ್ ಬನ್ನಿಯನ್ನೆಲ್ಲ ಬಿಸಿ 100 ಗಾಯ ತೋರಿಸ್ತಾನೆ. 100 ಗಾಯ ಹೆಸರು 100. ಇಡೀ ಸಿನಿಮಾ ಪೂರ್ತಿ 100 ಅಂತೇಳಿ ಹೇಳ್ತಾ ಇರೋದು. ಹಾಗಾಯಿತು. ಆಮೇಲೆ ಈ ಕ್ಯಾರೆಕ್ಟರ್ಗಳಿದೆಯಲ್ಲ, ರೌಡಿಗಳ ಮೇಲೆ ಹೆಚ್ಚು ಅವಲಂಬಿತ. ಅಂದರೆ ಇಡೀ ಸಿನಿಮಾದಲ್ಲಿ ರೌಡಿಗಳನ್ನು ಪ್ರೆಸೆಂಟ್ ಮಾಡೋ ರೀತಿಗೆ ಹೆಚ್ಚಾಗ್ಬಿಟ್ಟು ದರ್ಶನ್ ಸ್ವಲ್ಪ ಮೂಲೆ ಗುಂಪಾಗೋ ಪರಿಸ್ಥಿತಿಗೆ ಬಂತು. ಅದು ಇರಿಟೇಟ್ ಆಗೋಯ್ತು ದರ್ಶನ್ಗೆ. ಎಲ್ಲಿ ಹೋಗ್ತಾ ಇದೆ ಇದು ಅಂತೇಳಿ. ಅವರನ್ನೇ ಒಂದು ಅವರ ರೌಡಿಗಳನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಶೂಟ್ ಮಾಡಬೇಕಿದ್ರೆ ರಾತ್ರಿ ಮಾತ್ರ ಶೂಟ್ ಮಾಡಬೇಕು. ಹಗಲೆಲ್ಲ ಬ್ಯುಸಿ ಇರ್ತಾರೆ, ಹಗಲೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಒರಿಜಿನಲ್ ರೌಡಿಗಳು. ರಾತ್ರಿ ಫ್ರೀ ಇರ್ತಾರೆ. ಸೊ ಅದಕ್ಕಾಗಿ ರಾತ್ರಿ ಶೂಟಿಂಗ್. ನಿಯರ್ ಬ್ಲರ್ ಆಗಿ ಕಾಣದೇ ಇರೋದು ಏನಾದರೂ ಸಿನಿಮಾದಲ್ಲಿ ನೋಡಿದರೆ ಅದು ರಾತ್ರಿ ಶೂಟ್ ಮಾಡಿರೋದಕ್ಕೆ ಇವರ ಕಾರಣಕ್ಕಾಗಿ. ದರ್ಶನ್ಗೆ ಹಾಗೆ ಅಲ್ಲ. ಸೊ ಹೆಚ್ಚು ಗಮನ ಈ ಕಡೆ ಕೊಟ್ಟಾಗ ದರ್ಶನ್ಗೆ ನಾಯಕ ಇರಿಟೇಟ್ ಆಗೋ ಸಹಜ, ಬಟ್ ಮಾತಾಡೋಂಗಿಲ್ಲ. ಯಾಕಂದರೆ ಒಂದು ಮೆಜೆಸ್ಟಿಕ್ ಆಲ್ರೆಡಿ ಹಿಟ್ಟಾಗಿದೆ. ಇದು ಅಟ್ ಎನಿ ಕಾಸ್ಟ್ ಕರಿಯ ಹಿಟ್ಟಾಗಲೇಬೇಕು. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರು ದರ್ಶನ್. ಆದರೂ ಪ್ರೇಮ್ ಈ ಆಟ ಇದೆಯಲ್ಲ, ಆಟಕ್ಕೆ ಎಂಥ ಹೆಚ್ಚಾಗಿ ಹುಚ್ಚಾಟ, ಅದನ್ನು ಕಂಡು ರೇಗಿಬಿಟ್ಟು ಬರಲೇ ಇಲ್ಲ, ಎದ್ದೋಗ್ಬಿಟ್ಟಿದ್ದಾರೆ. ಒಂದು 2-3 ದಿವಸ ಸ್ಪಾಟಿಗೆ ಬರಲಿಲ್ಲ, ಶೂಟಿಂಗ್ ಸ್ಪಾಟಿಗೆ. ಕೊನೆಗೆ ಅಲ್ಲಿ ಒಬ್ಬರು ದರ್ಶನ್ಗೂ ಇವರ ಮಧ್ಯೆ ಒಬ್ಬ ಇದ್ದಾರೆ, ಪ್ರೇಮ್ ಮಧ್ಯೆ, ಮೈಕೋ ನಾಗರಾಜ್ ಅಂತ ನೋಡಿರ್ಬೋದು. ತುಂಬ ಅದ್ಭುತ ನಟ. ಅದಕ್ಕಿಂತ ಹೆಚ್ಚಾಗಿ ಸಹ ನಿರ್ಮಾಪಕ ಆತ. ಕೆಲವು ಫಿಲ್ಮಿಗೆ ಫೈನಾನ್ಸ್ ಮಾಡಿದ್ದಾರೆ. ಇದೆಲ್ಲ ಇದೆ ಮೈಕೋ ನಾಗರಾಜ್ ಅಂತೇಳಿ. ನಿಮಗೆ ದುನಿಯಾ ಸಿನಿಮಾದಲ್ಲಿ ಆ ಮೂಳೆ ಕಡಿಯೋ ಬೇಕನ್ನ ಕಚ್ಚಾಕ ಮಾತಾಡ್ತಾನಲ್ಲ, ಕರೆಕ್ಟ್, ಆ ಕಾರ್ನ ಪಕ್ಕದಲ್ಲಿ ಆ ಕ್ಯಾರೆಕ್ಟರ್ ನಾನು ತುಂಬ ಇಷ್ಟಪಟ್ಟ ಕ್ಯಾರೆಕ್ಟರ್ ಅದು. ಆ ಮೈಕೋ ನಾಗರಾಜ್ ಏನು ಅವರು ರಾಜಿ ಮಾಡಿಸೋದು ಪಾಪ ಅವನ ಖರ್ಚು. ಈ ಕಡೆ ಪ್ರೇಮ್ನ ಹೌದು, ಅಲ್ಲಿ ಮನೆಗೆ ಹೋಗಿ ದರ್ಶನ್ ಥರ ಕನ್ವಿನ್ಸ್ ಮಾಡೋದು. ಇಲ್ಲ ಹೀಗಿರ್ತದೆ, ತುಂಬ ಚೆನ್ನಾಗಿ ಬರ್ತದೆ, ನನಗೆ ಗೊತ್ತು ಕತೆ ಏನು ಅಂತೇಳಿ ಅಂತ ರಾಜಿ ಮಾಡಿಸ್ಕೊಂಡು ಕರ್ಕೊಂಬರೋದು. 3ನೇ ದಿವಸದಲ್ಲಿ 3ನೇ ದಿವಸ ಕರ್ಕೊಂಡು ಬಂದು ಶೂಟ್ ಮಾಡ್ತಾ ಇರುವಾಗ ಒಬ್ಬ ಒರಿಜಿನಲ್ ರೌಡಿಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ಇದು ರೌಡಿಗಳನ್ನು ಒರಿಜಿನಲ್ ರೌಡಿಗಳನ್ನು ಸಿನಿಮಾದಲ್ಲಿ ಹಾಕಿದರೆ ಪಡೋ ಪಾಡು. ಕರ್ಕೊಂಡು ಹೋಗ್ಬಿಟ್ರು. ಇವರು ಕಾಯೋದು ಅವರಿಗೆ ಜಾಮೀನು ಸಿಕ್ಕಿ ಯಾವಾಗ ಬರ್ತಾರೆ, ಬೇಲ್ ಸಿಕ್ಕಿ ಯಾವಾಗ ಬರ್ತಾರೆ. ನಮಗಲ್ಲಿ ಕಂಟಿನ್ಯೂಷನ್ ಆಗಲ್ಲ. ಆ ಮಟ್ಟಿಗೆ ಮತ್ತೆ ಒಂದು ಹಾಡನ್ನು ಶೂಟ್ ಮಾಡೋದು ಹಿಂಗೆ ನಡೀತಾ ಇತ್ತು ಶೂಟಿಂಗ್. ಇನ್ನೊಂದು ಸಲ ಶೂಟ್ ಮಾಡ್ತಾ ಇರುವಾಗ ಇನ್ನೊಬ್ಬ ರೌಡಿ ಅಲ್ಲಿ, ಅಂದರೆ ಒಬ್ಬ ರೌಡಿ, ಹೌದು, ಅವನ ಸುತ್ತು ಜನ ಇರ್ತಾರೆ ಅಲ್ಲಿ ಶೂಟಿಂಗ್. ಅವ್ರ ಕಡೆಯವರು ಅಂತ ಇವ್ರು ತಿಳ್ಕೊಂಡಿದ್ದು ಪ್ರೇಮು. ಬಟ್ ಅದು ಅವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ಬಂದವರು. ಅಯ್ಯೋ, ಇವ್ರಿಗೆ ಗೊತ್ತಿಲ್ಲ ಅದು ಗೊತ್ತಾಗ್ಬಿಟ್ಟು ಪೊಲೀಸನ್ನೆಲ್ಲ ಯಾವಾಗಲೂ ಪೊಲೀಸಲ್ಲಿ ಇಡೀ ಅವರು ಇನ್ನೊಂದು ಕಂಡೀಷನ್ ಏನಂದರೆ ನಮ್ಮ ಮನೆ ಹತ್ರನೇ ಶೂಟ್ ಮಾಡಬೇಕು ಅಂತ. ಹೊರಗೆ ಹೋದ್ರೆ ಹೊಡೆದಾಕ್ಬಿಡ್ತಾರೆ ಅಂತ ಹೇಳಿ ಯಾರೋ ರೌಡಿಗಳು. ಹೌದು, ಅಂದರೆ ಅವರ ಏರಿಯಾದಲ್ಲೇ, ಅವರ ಏರಿಯಾ, ಅವರ ಮನೆ ಎಲ್ಲಿದೆಯೋ, ಅವರ ಅಡ್ಡ ಎಲ್ಲಿದೆಯೋ ಅಲ್ಲಿ ಮಾತ್ರ ಶೂಟ್ ಮಾಡಬೇಕು ಅಂತ ಕಂಡೀಷನ್ಗಳೆಲ್ಲ. ಈ ಕಂಡೀಷನ್ ಹಾಕಿ ಪ್ರೇಮ್ ಪಟ್ಟ ಪಾಡು ಅಯ್ಯೋ ಯಾರಿಗೂ ಬೇಡ. ಇಡೀ ಯೂನಿಟ್ಟೇ ಸಫರ್ ಮಾಡ್ತದ್ದು. ಒಬ್ಬ ತೀರ್ಕೊಂಡಲ್ಲ, ಒಬ್ಬನ ಹೇಳ್ಕೊಂಡು ಮರ್ಡರ್ ಮಾಡಿಬಿಟ್ರು, ಎದುರು ಮರ್ಡರ್ ಮಾಡಿದರೆ ನೆಕ್ಸ್ಟ್ ಅವನ ಕ್ಯಾರೆಕ್ಟರ್ ಏನು ಮಾಡ್ತಾರೆ, ಫೋಟೋ ಹಾಕಿಬಿಟ್ಟು ಮಾಲೆ ಹಾಕಿ ಕತೆ ಮುಂದುವರಿಸಿದ್ರು. ಈ ಥರ ಆಗುತ್ತೆ. ಇನ್ನೊಂದು ಸಲ ಏನಾಯ್ತಂದರೆ, ಇದೇ ರೌಡಿಗಳ ಪದ್ಧತಿಗಳು. ಸಿನಿಮಾ ರಿಲೀಸ್ ಆಗಲಿಕ್ಕೆ ಪೋಸ್ಟರ್ ಹಾಕಿದ್ದಾರೆ, ಕಪಾಲಿ ಥಿಯೇಟ್ರಲ್ಲಿ ಪೋಸ್ಟರ್ ಹಾಕಿದ್ದಾರೆ, ದೊಡ್ಡ ಬ್ಯಾನರ್ ಹಾಕಿದ್ದಾರೆ, ಎಲ್ಲ ರೌಡಿಗಳದು. ದರ್ಶನ್ ಇಲ್ಲ, ರೌಡಿಗಳು ಮೇಯ್ನ್ ರೌಡಿಗಳೇ. ಅದರ ಮಧ್ಯೆ ಈ ನಾನು ಹೇಳಿದ್ನಲ್ಲ ಈಗ ಮೈಕೋ ನಾಗರಾಜ್, ಅವ್ರದ್ದೊಂದು ಫೋಟೋ ಖುಷಿ ಆಯಿತು, ನನ್ನ ಫೋಟೋ ಹಾಕಿದ್ದಾರೆ ಅಂತೇಳಿ. ಆಮೇಲೆ ಅಲ್ಲೆಲ್ಲ ನೋಡ್ತಾರೆ ಎಲ್ಲ ಒರಿಜಿನಲ್ ರೌಡಿಗಳು. ಪ್ರೇಮ ಥರ ಪಕ್ಕದಲ್ಲಿದ್ದರು. ಏನು ಪ್ರೇಮ್ ಇದು ಹಾಕಿದ್ದು? ಇರ್ರಿ ಗುರು, ನೀವೆಲ್ಲೋ ಹೋಗ್ತೀರಿ ಅಂತ ಹೇಳಿದ್ರು. ಎಲ್ಲೋ ಎಲ್ಲಿಗೆ? ಜೈಲಿಗೆ ಹೋಗ್ತಾನೆ ಮಾರ, ಮೊದಲ ತೆಗ್ಸು ಅಂತ. ಇಂಥದ್ದೆಲ್ಲ ನಡೀತು ಕತೆಗಳೆಲ್ಲ. ಮೈಕೋ ನಾಗರಾಜ್ ಸಿನಿಮಾಕ್ಕೆ ಸಂಬಂಧಪಟ್ಟು ಮಾಡಿದ ಕೆಲಸ ಇದೆಯಲ್ಲ, ಅದ್ಭುತ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಫೈನಾನ್ಸಿಗೆ ಸಂಬಂಧಪಟ್ಟು ಅಷ್ಟೇ, ಆನೇಕಲ್ ಬಾಲರಾಜು ಅಷ್ಟೇ, ದುಡ್ಡು ಅಲ್ಲಿಂದೆಲ್ಲ ಇದು ಮಾಡಿಕೊಂಡು ಸಿನಿಮಾ ಒಂದು ಹಂತಕ್ಕೆ ಶೂಟ್ ಮುಗಿಯುವಂಥ ಹಂತಕ್ಕೆ ತಂದು ನಿಲ್ಲಿಸ್ತಾರೆ. ಯಾರು? ಮೈಕೋ ನಾಗರಾಜ್. ಹೌದು, ಖಂಡಿತ ಸರ್. ಆಮೇಲೆ ಈ ಕರಿಯ ಸಿನಿಮಾ ಅಂದಾಕ್ಷಣ ನಮಗೆ ಫಸ್ಟ್ ನೆನಪಾಗೋದು
ಅಷ್ಟು ಹೈಟ್ ಇದ್ರೂ, ಅಷ್ಟು ದೈತ್ಯಾಕಾರದಲ್ಲಿದ್ರೂ ದರ್ಶನ್ ಅವರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ. ಆ ಫೇಸು ಇನ್ನು ಚಾಕ್ಲೇಟ್ ಬಾಯ್ ಥರ ಕಾಣಿಸ್ತಾರೆ. ಅವ್ರ ಬಗ್ಗೆ ಮಾತಾಡಿಲ್ಲ ಅಂತಂದರೆ ಸರಿನೇ ಹೋಗಲ್ಲ. ಅದರಲ್ಲೂ ಎಸ್ಪೆಷಲಿ ಅವ್ರಿಗೆ ಸಿಕ್ಕಂಥ ಸಂಭಾವನೆ ಎಷ್ಟಿದೆ, ಹಾಗೆಯೇ ಅಲ್ಲಿ ಬಂದಂಥ ಸಂಭಾವನೆ ಅವರ ಫ್ಯಾಮಿಲಿಗೆ ನಿಜವಾಗ್ಲೂ ಸಾಕಾಯಿತು. ಹೇಗಿತ್ತು, ಸುಧಾರಿಸಿತ? ಇಲ್ಲ ಏನು ಸುಧಾರಿಸಣೆ ಆಗಿಲ್ಲ. ಯಾಕೆಂದರೆ ಫಸ್ಟು ಫಿಲ್ಮು ಮೆಜೆಸ್ಟಿಕ್. ಹೌದು, ಮೆಜೆಸ್ಟಿಕ್ಕಿನಲ್ಲಿ ಯಾವ ಸಂಭಾವನೆ ಇಲ್ಲದೆ ಆ್ಯಕ್ಟ್ ಮಾಡಿದ್ದವರು. ಸಂಭಾವನೆ ಇಲ್ಲ ಅಂದರೆ ಇಲ್ಲಿ ಸಿಕ್ಕಿದ ಅವಕಾಶನೇ ಸಂಭಾವನೆ ಅಂಥೇಳಿ ಆ್ಯಕ್ಟ್ ಮಾಡಿರೋದು. ಏನೂ ದುಡ್ಡು ಕೊಟ್ಟಿಲ್ಲ ಅವರಿಗೆ. ಅವರು ಅದೇನೋ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ, ಆರಾಮಾಗಿ ಸಿನಿಮಾ ಆಯಿತು. ಇಲ್ಲಿ ಬಂದಾಗ ಒಂಚೂರು ಏನಾದರೂ ಬೇಕಲ್ಲ, ಹೌದು, ಸ್ವಲ್ಪ ಅದು ದುಡ್ಡು ಬೇಕಲ್ಲ ಅಂತ ಹೇಳಿದಾಗ ಅನೇಕಲ್ ಬಾಲರಾಜ್ ಕೈಲಿ ಒಂದಷ್ಟು ಅಮೌಂಟ್, ಎಷ್ಟು ಅಂತ ಹೇಳಲಿಕ್ಕಾಗಲ್ಲ, ಗೊತ್ತಿಲ್ಲ. ಅಂದರೆ ಈಗ ಎಷ್ಟು ಕೋಟಿ ಇರ್ಬೋದು ಅಂತ ಲೆಕ್ಕ. ಆವಾಗ ಏನೋ 1000 ಗಟ್ಟಲೆಯಲ್ಲಿ ಅಷ್ಟೇ ವ್ಯವಹಾರ ಕುದುರ್ತು. ಸೊ ಕೊಟ್ಟಿದ್ದಷ್ಟೇ. ಅದು ಎಲ್ಲಿ ಫ್ಯಾಮಿಲಿಗೆ ಸಾಕಾಗುತ್ತೆ. ಇಲ್ಲ, ಅವರು ಅಮ್ಮ ಮೀನಾಕ್ಷಮ್ಮ ಮತ್ತು ದಿನಕರ್ ಎಲ್ಲ ಒಟ್ಟಿಗಿರೋದು ಫ್ಯಾಮಿಲಿ ಮೈಸೂರಿನಲ್ಲಿ. ಗೊತ್ತಲ್ಲ, ಮನೆ ಮೂಪ ಕೃಪಾ. ಹೌದು, ರಾಜ್ಕುಮಾರ್ ಕೊಟ್ಟ ದುಡ್ಡಿಗಾಗಿ ಆ ಮನೆಗೆ ಮೂಪ ಕೃಪಾ ಅಂತೇಳಿ, ಮುತ್ತುರಾಜು ಪಾರ್ವತಮ್ಮ ಕೃಪಾ ಅಂತೇಳಿ. ಆಮೇಲೆ ಅಲ್ಲೇ ಇನ್ನೊಂದು ಬರುವುದೇನೆಂದರೆ ಅದರ ಫ್ಲೋರಿಂಗ್ಗೆ ಅಂಬರೀಷ್ ದುಡ್ಡು ಕೊಟ್ಟಿದ್ದಂತ. ಅಂಬರೀಷ್ ಹೌದೌದು, ಫ್ಲೋರಿಂಗ್ ಇವತ್ತಿಗೂ ನಾನು ಅದನ್ನು ಚೇಂಜ್ ಮಾಡಲಿಲ್ಲ ಅಂತೇಳಿ ದರ್ಶನ ಹೇಳ್ತಾರೆ. ಅದು ಆ ನೆನಪಿಗಾಗಿ ಅಂತೇಳಿ 10,000 ಕೊಟ್ಟಿದ್ದಂತೆ. ಫ್ಲೋರಿಂಗ್ ಅಂತ ಕೊಟ್ಟಿದ್ದಾರೆ 10,000, ಅದರಲ್ಲಿ ಫ್ಲೋರಿಂಗ್ ಮಾಡಿದ್ದರಲ್ಲಿ ಆಮೇಲೆ ಸಿನಿಮಾ ಬಂದಾಗ ಅವಕಾಶ ಆದಾಗ ನಾನು ಅದನ್ನು ತೀರಿಸ್ತೇನೆ ಅಂತೇಳಿ ತೆಗೆದು ಪೇಶನ್ ಹೇಳಿರೋರು ಅಂಬರೀಷ್ ಹತ್ರ. ಅದು ದುಡ್ಡು ಕೊಡ್ಲಿಕ್ಕೆ ಹೋದರು. ಅವರ ಬೈಗಳು ಗೊತ್ತಲ್ಲ, ಪ್ರೀತಿಯಿಂದ ಯಾವ ರೀತಿ ಬರೀತಾರೆ ಅಂತೇಳಿ. ಅದು ಎಲ್ಲ ಬೈಗಳು ತಿಂದು ಸುಮ್ಮನಿರ, ಅದು ನನ್ನ ನೆನಪು, ನನ್ನ ಗಿಫ್ಟ್ ಅಂತೇಳಿ ತಿಳ್ಕೊ ಅಂತೇಳಿ ಹಾಗೇ ಇದು ಮಾಡಿದ್ದು. ಇಂಥದ್ದೆಲ್ಲ ಒಂದು ಜನಸಾಮಾನ್ಯರ ಬದುಕೋದು. ಇವತ್ತು ಯಾವುದೋ ಲೆವೆಲ್ ಇರ್ಬೋದೇನೋ, ಆಗ ನಾವೆಲ್ಲ ಕಣ್ಣಾರ ಕಂಡ ಲೈಫ್ ಅದು. ಈಗ ಸಂಭಾವನೆ ಅಂತೂ ಸುಮಾರು ಜನ ಹೇಳೋ ಪ್ರಕಾರ ಒಂದು 10 ಕೋಟಿನೂ ಮೀರಿಬಿಟ್ಟಿದೆ. ಮೀರಿದೆ. ನಾನು ಯಾವುದಕ್ಕೆ ಪೊರ್ಕಿಗೆ ಕೊಟ್ಟಿದ್ದು 75 lakhs, 72 72 ಲಕ್ಷ ಪೊರ್ಕಿಗೆ. ಹೌದೌದು, 72 ಲಕ್ಷ. ಯಾಕೆ ಅಂದರೆ 7 2 9 ಬರಬೇಕಾತನ, ಅವನ ಲಕ್ಕಿ ನಂಬರ್ 9. ಇನ್ನು ನೆಕ್ಸ್ಟ್ ಹೆಚ್ಚು ಮಾಡಿದ್ದು 8 1 81 ಮತ್ತು 90, ಹೀಗೆ ಹೋಗ್ತದೆ ಅದು. ಹೀಗೆ ಎಷ್ಟೊಂದು ಗೊತ್ತಿಲ್ಲ, ಅದು 9 ಕೋಟಿ ಇರ್ಬೋದು. ಓ ಸರ್, ಹಂಗಾರೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಲ್ಲ, ಅವರ ನಮಗೆ. ಹೌದು, ನನ್ನ ಹತ್ರ ಹೇಳಿರೋದು ದರ್ಶನ್. ಯಾಕೆ 75 ಕೇಳ್ಬೋದಿತ್ತಲ್ಲ ಅಂತ ಕೇಳಿದೆ. ಕೊಡ್ಲಿಕ್ಕೆ ರೆಡಿ ಇತ್ತು ನಮ್ಮ ಪ್ರೊಡ್ಯೂಸರ್. ಅಥವಾ 80 ಕೇಳ್ಬೋದಿತ್ತು, ಅಥವಾ 70 ಕೇಳ್ಬೋದಿತ್ತು. 7 2 ಎಷ್ಟಣ್ಣ 9, ನನ್ನ ಪ್ರೀತಿಯ ನಂಬರ್, ಲಕ್ಕಿ ನಂಬರ್ ಅಂತ. ಹಾಗೆ ಹೋಯ್ತು. ಈಗಲೂ ಹಾಗೆ ನಡೀತಿದೆಯಾ ಸರ್? ಇರ್ಬೋದು, 9 ಕೋಟಿನೇ ಇರ್ಬೋದು, 10 ಕೋಟಿ ತಗೊಳ್ಳಲ್ಲ. ಕರೆಕ್ಟ್ ಸರ್, ಆ ಥರ ಹಾಗೆ ಇದೆ ಸಂಭಾವನೆ ವಿಚಾರ. ತುಂಬ ಕಷ್ಟ ಬಿದ್ದು ಮೇಲೆ ಬಂದವನು. ಗೌರಿಶಂಕರ್ ಶಿಷ್ಯ. ಹೌದು, ಕ್ಯಾಮರಾ ಹಿಡಿದಿರೋದು, ಲೈಟ್ ಬಾಯ್ ಆಗಿರೋದು. ಹಾಗೆ ರಕ್ಷಿತ್ ಅವರ ತಂದೆ ಗೌರಿಶಂಕರ್ ತುಂಬ ಅದ್ಭುತವಾದ ಕ್ಯಾಮರಾಮ್ಯಾನ್ ಆತ. ಹೀಗೆ ಜೀವನ. ಈ ಬರೀ ಕರಿಯ ಸಿನಿಮಾದ ಸಂಭಾವನೆಯನ್ನು ಮೆಚ್ಚಿಕೊಂಡು ಬದುಕು ನಡೆಸಿದ್ದಲ್ಲ ಅದು. ಬಟ್ ಆದರೆ ದರ್ಶನ್ ಅವ್ರಿಗೆ ಒಂದು ಜೀವ ಕೊಟ್ಟಂಥ ಸಿನಿಮಾ ಅಂತ ಹೇಳ್ಬೋದು. ಅದೇ ಇವತ್ತಿಗೆ ಆ ಕಾಲದ ಇದನ್ನು ಸಿನಿಮಾನ ಯೋಚನೆ ಮಾಡಿದರೆ ಇವತ್ತಿಗೆ ಸ್ಟ್ಯಾಂಡ್ ಆಗಲಿಕ್ಕೆ ಕಾರಣನೇ ಆ ಸಿನಿಮಾ ಬೇಸ್. ಆದ್ದರಿಂದ ಸಂಭಾವನೆ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಮೆಜೆಸ್ಟಿಕ್ ಯಾಕೆ ಇಡೀ ಲೈಫೇ ಕೊಡ್ತಾ ಅವರಿಗೆ ಅಲ್ವಾ? ಹೌದು, ಅದರಿಂದ ದೊಡ್ಡ ಸಂಭಾವನೆ ಏನು? ಆಶೀರ್ವಾದ, ಆಡಿಯನ್ಸ್ ಆಶೀರ್ವಾದ, ಸೆಲೆಬ್ರಿಟಿ. ಎಸ್, ಸೆಲೆಬ್ರಿಟಿ, ಎಸ್, ನನ್ನ ಸೆಲೆಬ್ರಿಟಿ. ಹೌದು ಸರ್. ಹಾಗೆ ಒಂದು ಸೀನ್ ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗೋದು ಅಂತಂದರೆ, ದರ್ಶನ್ ಅವ್ರದ್ದು ಒಂದು ಲವ್ ಸ್ಟೋರಿ ಶುರುವಾಗಿರುತ್ತೆ. ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರದ್ದು ಗ್ಯಾಂಗ್ ಇರುತ್ತೆ. ಬರ್ತಾರೆ, ಒಂದು ಚಿಕ್ಕ ಲೂನಾದಲ್ಲಿ ಬ್ಲ್ಯಾಕ್ ಪ್ಯಾಂಟು, ಬ್ಲ್ಯಾಕ್ ಶರ್ಟು, ಬ್ಲ್ಯಾಕ್ ಹ್ಯಾಟು, ಕೆಂಪಗಿರೋಂಥ ದರ್ಶನ್ ಓಡಿಸ್ಕೊಂಡು ಬರ್ತಾರೆ. ಅದನ್ನು ನೋಡಿದ್ರೆ ಸೀನು ಅವ್ರಿಗೆಲ್ಲರಿಗೂ ಅಂತ ಲವರ್ ಬಾಯ್ ಲೆಕ್ಕ ಅದು. ಆ ಚಿಕ್ಕ ಲೂನಾ ಸರ್, ಇವ್ರು 6'3" ಹೈಟ್ ಇದ್ದಾರೆ. ಇಲ್ಲ, ಅದು ಲೂನಾನೇ ಓಡಿಸ್ತಾ ಇದ್ದಿದ್ದು ದರ್ಶನ್ ಅವರು. ಹೌದೌದು, ಲೂನಾ ಕುಚುಕು ಗೆಳೆಯ ಅಣಜಿ ನಾಗರಾಜ್ ಕ್ಯಾಮ್ರಾಮನ್. ಅದು ಕುಚುಕು ಗೆಳೆಯ ಅವರು. ಹೌದು, ಅವರು ಇದೆ ಲೂನಾದಲ್ಲಿ ಹೋಗ್ತಾ ಇದ್ದಿದ್ದು ಅಂದರೆ ಇಳಿಜಾರು ಎಲ್ಲಿದೆಯೋ ಅಲ್ಲಿ ಮಾತ್ರ ಜಾಗ ಹುಡ್ಕೊಂಡು ಹೋಗ್ತಾಯಿದ್ರು.
ಇಳಿಜಾರಿಂದ ಪೆಟ್ರೋಲ್ ಇಲ್ಲ, ದುಡ್ಡಿಲ್ಲ, ಹಾಗೆ ಹೋಗ್ತಾಯಿದ್ರು. ಅದು ಲೂನದಿಂದ ಲೈಫ್ ಅವ್ರಿಗೆ ಸ್ಟಾರ್ಟ್ ಆದ್ದು. ಹೀಗೆ ದರ್ಶನ್ ಹಲವು ಕಷ್ಟಗಳನ್ನ ಪಟ್ಟಿದ್ದಾನೆ. ಅದರೂ ಏನು ಕಷ್ಟ ಬಿದ್ದ ಜೀವ ಅದು ಪಕ್ಕ. ನಾನು ಅದು ಈಗಿನ ಅದು ತಾಳೆ ಮಾಡಬಾರ್ದು. ಏನಂದರೆ ಒಂದು ನಮ್ಮ ಒಡನಾಟ ಹೇಗಿತ್ತು ಅಂತೇಳಿ ಅಷ್ಟೇ ಮಾತ್ರ ಹೇಳ್ಬೋದು ಹೊರತು ಈಗ ಲೈಫಿಗೆ ಜಜ್ಮೆಂಟ್ ಕೊಡುವಂಥ ಸಂದರ್ಭ ಅಲ್ಲ. ಯಾಕೆಂದರೆ ಅದು ಕೋರ್ಟ್ ಇದೆ, ಕಾನೂನಿದೆ, ಅದೆಲ್ಲ ನೋಡ್ಕೊಳ್ತದೆ. ಬಟ್ ನಾವು ನೋಡಿದ ದರ್ಶನ್ ಹೇಗಿದ್ದರು ಅಂತ ಇಲ್ಲಿ ಅಷ್ಟೇ ಮಾತಾಡ್ಬೋದು. ಕರಿಯ ವಿಷಯದಲ್ಲಿ. ಹೌದು, ಖಂಡಿತ. ಸರ್, ದರ್ಶನ್ ಅವ್ರಿಗೆ ಕರಿಯ ಜೀವ ಕೊಟ್ಟಿದ್ರೆ, ಕರಿಯ ಸಿನಿಮಾಗೆ ಜೀವ ಕೊಟ್ಟಿದ್ದು ನಮ್ಮ ನಿರ್ಮಾಪಕರು. ಹೌದು, ನಿರ್ಮಾಪಕರು. ಅದೊಂದು ಇನ್ಸಿಡೆಂಟ್ ನಡೀತು. ಯಾರೋ ಫೋನ್ ಮಾಡಿ ಹೇಳಿದರು, ಅಲ್ಲಿ ದೊಡ್ಡ ಯುದ್ಧ ಆಗ್ತಾ ಇದೆ ಅಂತ. ಏನು ಯುದ್ಧ? ಜಗಳ, ಯುದ್ಧ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ. ಒಂದು ಆನೇಕಲ್ ಬಾಲರಾಜ್ ಮತ್ತು ಪ್ರೇಮಿಗೆ ಇದು ಆಲ್ಮೋಸ್ಟ್ ಶೂಟಿಂಗ್ ಮುಗ್ದಿರುವ ಸಂದರ್ಭ ಇರಬೇಕು ಅಂತ ಕಾಣುತ್ತೆ. ಮೆಜೆಸ್ಟಿಕ್ನಲ್ಲಿದ್ದರು ಅವರು, ಪ್ರೇಮ್. ಹೌದು. ಸೊ ನಾನು ಕನ್ಫರ್ಮ್ ಮಾಡ್ಕೊಳ್ಬಾ ಅಂತ ಫೋನ್ ಮಾಡಿದೆ. ಅಣ್ಣ ಹೌದು, ನನ್ನ ಜಗಳ ಆಯ್ತು, ನನ್ನ ಪ್ರಾಬ್ಲಮ್, ಅದೇನು ರಿಲೀಸ್ ಆಗುತ್ತಾ ಬಿಡುತ್ತಾ ಅಂತ ಗೊತ್ತಿಲ್ಲ, ನನ್ನ ಜೀವ ಅದು ಅಳ್ಳಿಕ್ಕೆ ಶುರು ಮಾಡೋದು. ಪ್ರೇಮ ಬರಲಿಕ್ಕೆ ಟೈಮ್ ಇದೆಯಾ ಅಂತೇಳಿ. ಈಗ ಬರ್ತಾನೆ ಅಂತೇಳಿ ಅರ್ಧ ಗಂಟೆಯಲ್ಲಿ ನಮ್ಮ ಆಫೀಸ್ನಲ್ಲಿ, ವಿಜಯ ಕರ್ನಾಟಕ ಆಫೀಸಿಗೆ ಬಂದಿದೆ. ಆಫೀಸಿಗೆ ಬಂದಾಗ ಎಲ್ಲ ವಿಷಯ ಹೇಳಿದರು. ಹೀಗೆ ತುಂಬ ಪ್ರಾಬ್ಲಮ್ ಆಯಿತು. ಒಂದು ರೌಡಿಗಳಿಂದ ಸಮಸ್ಯೆ ಆಯಿತು, ಇನ್ನೊಂದು ಅದು ಯಾವ ಕಾರಣ ಅಂತ ಹೇಳಿಲ್ಲ ಜಗಳದ್ದು ಅವರಿಬ್ಬರ ಮಧ್ಯೆ. ಆನೇಕಲ್ ಬಾಲರಾಜ್ ಮತ್ತು ಅವರ ಮಧ್ಯೆ ಏನಿದೆಯೋ, ಯಾಕೆ ಜಗಳ ಆಯಿತು ಅಂತ ಅದರ ಕಾರಣ ಹೇಳಲಿಲ್ಲ ನನ್ನ ಹತ್ರ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸೊ ಅದನ್ನು ಸಾಲ್ವ್ ಮಾಡೋ ಪರಿಸ್ಥಿತಿಯಲ್ಲಿ ನಾನೇ ಆ್ಯಸ್ ಎ ಜರ್ನಲಿಸ್ಟ್ ಏನು ಮಾಡಲಿಕ್ಕಾಗುತ್ತೆ? ಏನು ಮಾಡಲಿಕ್ಕಾಗಲ್ಲ. ಸೊ ಅದನ್ನು ಅವನಿಗೆ ಧೈರ್ಯ ಕೊಟ್ಟಷ್ಟೆ, ಪ್ರೇಮಿಗೆ. ಇಂಥದ್ದೆಲ್ಲ ಈ ಫೀಲ್ಡಲ್ಲಿ ಸಾಮಾನ್ಯ. ಜಗಳ ಆಗುತ್ತೆ, ಅದು ಯಾವುದಕ್ಕೂ ತಲೆ ಕೊಡಿಸ್ಬೇಡ. ನೀನು ಒಂಥರ ಕುದುರೆಗೆ ಇದು ಕಟ್ಟಿರ್ತಾರಲ್ಲ, ಆ ಥರ ಜೀವನ ಮಾಡು. ನಿಮಗೇನು ಸಿನಿಮಾ ಅಷ್ಟೇ ಮುಖ್ಯ, ಅದು ರಿಲೀಸ್ ಆಗೋ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ರೆ ಸ್ವಲ್ಪ ಸಮಾಧಾನ. ನೀವೇನೋ ಸಮಾಧಾನ ಮಾಡಿ ಕಳಿಸಿದ್ರಿ. ಒಂದು ಕಡೆ ಈ ರೌಡಿಗಳದೊಂದು ಕಾಟ ಹೇಳ್ತಿದ್ರಿ, ಈ ಕಡೆ ಪ್ರೊಡ್ಯೂಸರ್ ಜೊತೆ ಒಂದು ಜಗಳ ಪ್ರೇಮ್ ಅವ್ರಿಗೆ. ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ರಿಲೀಸ್ ಆದರೆ ಓಡುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಇನ್ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಗೊತ್ತಿಲ್ಲ. ಜೊತೆಗೆ ಒಂದು ಗಿಮಿಕ್ ಯೂಸ್ ಮಾಡಿದ್ರ ಪ್ರೇಮ್ ಅವರು ಅಂತ ನನಗನ್ಸುತ್ತೆ. ಯಾರ್ದು ಅಂತಂದರೆ ಓಂ ಸಿನಿಮಾ, ಉಪೇಂದ್ರ ಅವ್ರ ಗಿಮಿಕನ್ನು ಯೂಸ್ ಮಾಡಿದ್ರೆ ಈ ಸಿನಿಮಾಗೆ ಅಂತ. ಅದೇನು ಅದರ ಬಗ್ಗೆ ಪೂರ್ತಿ ವಿವರನ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಸರ್. ಅದು ಮುಂದಿನ ಸಂಚಿಕೆಯಲ್ಲಿ. ಈ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಸರ್, ಅದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ನಿತೀಶ್. ವೀಕ್ಷಕರೇ, ಇವೆಲ್ಲ ವಿವರಣೆಗಳು ಮುಂದಿನ ಸಂಚಿಕೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಇದಾಗಿತ್ತು ಇವತ್ತಿನ ಸಂಚಿಕೆ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ, ಅಣುವಿನಲ್ಲೂ ಕನ್ನಡತನ. ನಮಸ್ಕಾರ.